ಹಲೋ, ಗುಡ್ ಮಾರ್ನಿಂಗ್. ಇವತ್ತಂತೂ ತುಂಬಾ ಬೋರ್ ಆಗ್ತಿತ್ತು. ನಾನು ಹೆಚ್ಚು ಕಡಿಮೆ ಫೇಸ್ ಪ್ಯಾಕ್ ಯೂಸ್ ಮಾಡಿ 2 ಇಯರ್ಸೇ ಆಗಿತ್ತು. ಯಾಕೊಂದು ಫೇಸ್ ಪ್ಯಾಕ್ ಯೂಸ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಷ್ಟು ಟೈಮ್ ನನಗಿರಲಿಲ್ಲ. ಬಟ್ ಒಂದು ಸ್ಕ್ರಬ್ಬರ್ಸ್ ಅದು ಟ್ರೈ ಮಾಡೋಣ ಅಂತ ಟೊಮೆಟೊ ಮತ್ತು ಮೊಸರನ್ನ ತಗೊಂಡೆ. ನಾನು ಅಪ್ಲೈ ಮಾಡೋಕ್ಕೂ ಮುಂಚೆ ವೈಪ್ಸಿಂದ ಕ್ಲೀನಾಗಿ ಮುಖ ಎಲ್ಲ ಒರೆಸ್ಕೊತೀನಿ. ಏನಕ್ಕಂದರೆ ಡಸ್ಟ್ ಏನಾದರೂ ಇತ್ತು ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ ಅದು ಕರೆಕ್ಟಾಗಿ ನಮಗೆ ಅಟ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ವೈಪ್ಸ್ ಮಾಡಿಕೊಂಡು ಆಮೇಲೆ ಟೊಮೆಟೊನ ಸ್ಕ್ರಬ್ಬರ್ಸ್ ಆಗಿ ಅಪ್ಲೈ ಮಾಡ್ತೀನಿ. ಟೊಮೆಟೊ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನನ್ನ ಸ್ಕಿನ್ನಲ್ಲಿ ಏನೇ ಒಂದು ಪೊಲ್ಯೂಷನ್ ಇದ್ದರೂ, ಡಸ್ಟ್ ಇದ್ದರೂ, ಅಲರ್ಜೀಸ್ ಅಥವಾ ರ್ಯಾಷಸ್ ಏನಿದ್ರು ಇದು ಈಸಿಯಾಗಿ ರಿಮೂವ್ ಮಾಡುತ್ತೆ. ಆ್ಯಂಡ್ ಅದಕ್ಕೆ ನಾನು ಯಾವಾಗಲೂ ಮನೇಲಿ ಚಿಕ್ಕ ವಯಸ್ಸಿಂದನೂ ಯೂಸ್ ಮಾಡೋ ಕಾಮನ್ ಮತ್ತು ಕ್ವಿಕ್ ಸ್ಕ್ರಬ್ಬರ್ಸ್ ಅಂದರೆ ಇದೆರಡು. ಟೊಮೆಟೊ ಅಪ್ಲೈ ಮಾಡಿ ಒಂದು 2 to 3 ಮಿನಿಟ್ಸ್ ಆದಮೇಲೆ ಒಂಥರ ಸ್ಕಿನ್ನಿ ಮತ್ತು ತುಂಬ ಕೂಲ್ ಫೀಲಿಂಗ್ ಕೊಡುತ್ತೆ. ಇದು ಅಪ್ಲೈ ಮಾಡಾದಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕರ್ಡ್ನ ಯೂಸ್ ಮಾಡ್ತೀನಿ. ಮೊಸರು ಅಂತೂ ತುಂಬಾ ಉಳಿದ್ರು ಮತ್ತು ತುಂಬ ಗಟ್ಟಿ ಮೊಸರಾದರೆ ತುಂಬಾ ಒಳ್ಳೆಯದು. ನಾನು ಮೊಸರು ಯೂಶ್ವಲಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಬ್ಯಾಕ್ಟೀರಿಯಾನ ಇದು ಬೇಗನೆ ತುಂಬ ಈಸಿಯಾಗಿ ರಿಮೂವ್ ಮಾಡಿಬಿಡುತ್ತೆ. ಸಲೂನ್ಗೆ ಹೋಗಿ ಪಾರ್ಲರ್ಗೆಲ್ಲ ಹೋಗಿ ಫೇಸ್ ಪ್ಯಾಕ್ ಎಲ್ಲ ಹಾಕ್ಸ್ಕೊಳ್ಳೋದು ನನಗೆ ಯೂಶ್ವಲಿ ಇಷ್ಟನೇ ಆಗೋದಿಲ್ಲ. ನಾನು ಯಾವಾಗಲೂ ನ್ಯಾಚುರಲಾಗಿರಬೇಕು ಅಂತಲೇ ಇಷ್ಟಪಡೋದು. ಸೊ ನಾನು ಚಿಕ್ಕವಳಿರುವಾಗಲಿಂದನೂ ಯೂಸ್ ಮಾಡೋ ಇದೆರಡು ಸ್ಕ್ರಬ್ಬರ್ಸ್ ನಂಗೆ ತುಂಬಾ ಇಷ್ಟ. 2 ಇಯರ್ಸ್ ಆದಮೇಲೆ ಅಪ್ಲೈ ಮಾಡ್ತಿರೋ ನನಗೆ ಏನೋ ಒಂಥರ ಖುಷಿ ಅನಿಸ್ತಿತ್ತು. ತುಂಬಾ ಕೂಲ್ ಫೀಲ್ ಆಗ್ತಿತ್ತು. ಇನ್ನು ಈ ಕುಕುಂಬರ್ ಅಂತೂ ರಿಂಕಲ್ಸ್ ಏನಾದರೂ ಇದ್ದರೆ ಈಸಿಯಾಗಿ ರಿಮೂವ್ ಮಾಡುತ್ತೆ. ಆ್ಯಂಡ್ ಐಸ್ ಕ್ಯೂಬ್ಸ್ನ ಯೂಸ್ ಮಾಡಿ ಲಾಸ್ಟಲ್ಲಿ ಎಲ್ಲ ಮುಖನೂ ಸ್ಕ್ರಬ್ ಮಾಡ್ತೀನಿ. ಬಟ್ ಐಸ್ ಕ್ಯೂಬ್ಸ್ ಯೂಸ್ ಮಾಡಿದ್ರೆ ಶೀತ ಆಗ್ಬೋದು ಅನ್ನೋ ಕಾರಣಕ್ಕೆ ಅದೇ ಕುಕುಂಬರ್ನ ಯೂಸ್ ಮಾಡಿಕೊಂಡು ಎಲ್ಲನೂ ಕ್ಲೀನಪ್ ಮಾಡಿದೆ. ಆ್ಯಂಡ್ ಫೈನಲಿ ನನಗಂತೂ ಈ ಸ್ಕ್ರಬ್ಬರ್ ತುಂಬಾ ಫ್ರೆಶ್ ಲುಕ್ ಕೊಡ್ತು. ಫೈನಲಿ ಸ್ಕ್ರಬ್ಬರ್ಸ್ ಎಲ್ಲ ಆಯಿತು. ಇವಾಗ ರೆಡಿ ಆಗೋ ಟೈಮ್. ಓಲೆ ಕ್ರೀಮ್ ಮತ್ತು ಲ್ಯಾಕ್ಮಿ ಮಾಯ್ಶ್ಚರೈಸರ್ ಮಾತ್ರ ನಾನು ಚಿಕ್ಕ ವಯಸ್ಸಿಂದನೂ ಯೂಸ್ ಮಾಡೋದು. ಫಸ್ಟ್ ನಾನು ಮಾಯ್ಶ್ಚರೈಸರ್ನ ಕ್ಲೀನಾಗಿ ಸ್ಕಿನ್ಗೆಲ್ಲ ಅಪ್ಲೈ ಮಾಡ್ಕೋತೀನಿ. ನಂತರ ಫೌಂಡೇಶನ್ ಫ್ಲಾಲೆಸ್ ಸ್ವಿಸ್ ಬ್ಯೂಟಿ ಫೌಂಡೇಶನ್ ನಾನು ಯಾವಾಗಲೂ ಯೂಸ್ ಮಾಡೋದು. ಆ್ಯಂಡ್ ಈ ಫೌಂಡೇಶನ್ ಡೈಲಿ ಯೂಸ್ ಮಾಡೋಕ್ಕೋಗಲ್ಲ, ಯಾವಾಗಲೂ ಹೀಗೆ ರೆಡಿ ಆಗುವಾಗ ಮಾತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ಅದರಲ್ಲೂ ಅದನ್ನು ಡೈರೆಕ್ಟಾಗಿ ಸ್ಕಿನ್ಗೆ ಅಪ್ಲೈ ಮಾಡಲ್ಲ, ಫೌಂಡೇಶನನ್ನು ಕ್ರೀಮ್ ಜೊತೆ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡು ಅಪ್ಲೈ ಮಾಡ್ತೀನಿ. ರೀಸನ್ ಇಷ್ಟೇ, ಡೈರೆಕ್ಟಾಗಿ ಫೌಂಡೇಶನ್ ಹಾಕಿದ್ರೆ ಸ್ಕಿನ್ ಹಾರ್ಡ್ ಆಗ್ಬೋದು ಅನ್ನೋ ಚಾನ್ಸಸ್ಗೆ ನಾನು ಚಾನ್ಸೇ ತೊಗೊಳ್ಳಲ್ಲ. ಕ್ರೀಮ್ ಜೊತೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋತೀನಿ. ಕ್ಲೀನಾಗಿ ಈ ರೀತಿ ಫಿಂಗರ್ಸಿಂದನೇ ಸ್ಕ್ರಬ್ ಮಾಡ್ಕೋತೀನಿ. ಆ್ಯಂಡ್ ಬ್ರಷಸ್ ಎಲ್ಲ ನಾನು ಯೂಶ್ವಲಿ ರೇರ್ ತುಂಬ ಯೂಸ್ ಮಾಡೋದು, ಬ್ಲೆಂಡರ್ ಯೂಸ್ ಮಾಡ್ಕೋತೀನಿ ಅಷ್ಟೇ. ಕ್ಲೀನಾಗಿ ಅಪ್ಲೈ ಮಾಡ್ಕೋತೀನಿ. ಆ್ಯಂಡ್ ಫೇಸ್ ಮತ್ತು ನೆಕ್ ಕಲರ್ ಮ್ಯಾಚ್ ಆಗಬೇಕು. ಬ್ಲೆಂಡರಿಂದ ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ. ಫೈನಲಿ ಫೇಸ್ದೆಲ್ಲ ಆಯಿತು. ಇವಾಗ ಇನ್ನೇನಿದ್ರು ಸ್ಟಿಕ್ಕರ್ ಇಟ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಮುಗೀತು. ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ ಕೂಡ ಸ್ವಿಸ್ ಬ್ಯೂಟಿದೆ. ಪರ್ಪಲ್ ಪಿಂಕ್ ಶೇಡಲ್ಲಿರುವಂಥ ಈ ಲಿಪ್ಸ್ಟಿಕ್ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಲೈಟಾಗಿ ಸ್ವಲ್ಪ ಕಾಜಲ್ ಅಪ್ಲೈ ಮಾಡ್ಕೊತೀನಿ. ಇವತ್ತು ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ವಾಟರ್ ಪ್ರೂಫ್ ಕಾಜಲ್. ಫೈನಲಿ ಮುಗೀತು. ಆ್ಯಂಡ್ ಇದಂತೂ ನಾನು ಇಟ್ಕೊಂಡಿಲ್ಲ, ಅದೇ ಇರೋದು. ಆ್ಯಂಡ್ ಲಾಸ್ಟ್ಲಿ ಹೇರ್ ಸ್ಟೈಲ್. ಏನು ಹೇರ್ ಸ್ಟೈಲ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ತುಂಬಾ ಶೆಕೆ ಇತ್ತು. ಸೊ ಹೇರ್ಸ್ ಅಂತೂ ಫ್ರೀ ಬಿಡೋಕ್ಕಾಗಲ್ಲ. ಸೊ ಅದೇ ಕಾರಣಕ್ಕೆ ಒಂದು ಹೈ ಪೊನಿಟೇಲ್ ಹಾಕ್ಬಿಡೋಣ ಅಂತ ಡಿಸೈಡ್ ಆದೆ. ಏರ್ ಫಾಲ್ ಅಂತೂ ತುಂಬಾ ಆಗ್ತಿದೆ. ನಮ್ಮ ಮಮ್ಮಿ ಕೇಳಿದ್ರೆ ಪ್ರೆಗ್ನೆನ್ಸಿ ಏರ್ ಫಾಲ್ ಅಂತಾರೆ. ಆ್ಯಂಡ್ ಫೈನಲಿ ಹೈ ಪೊನಿಟೇಲ್ ಹಾಕ್ತೆ. ಶೆಕೆಗೂ ತುಂಬಾ ಫೀಲ್ ಕೊಡುತ್ತೆ, ಈಸಿ ಅಂತ ಅನಿಸುತ್ತೆ. ನನ್ನ ಹೇರ್ಸ್ ಅಂತೂ ತುಂಬಾ ತಿಕ್ಕಿತ್ತು. ಆ್ಯಂಡ್ ಡೆಲಿವರಿ ಆದ ನಂತರ ತುಂಬಾ ತಿನ್ನಾಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಡೇಸಲ್ಲಿ ಹೇರ್ ಕೇರ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಆ್ಯಂಡ್ ಫೈನಲಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಆಲ್. ಇಷ್ಟ ಆದರೆ ಲೈಕ್ ಮಾಡಿ.